ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ರಾಜ್ಯ ಕಾರಣಕ್ಕೆ ಮಾಜಿ ಎಂಪಿಗಳು 2028ರ ಚುನಾವಣೆಗೆ ಇನ್ನು 2 ವರ್ಷ ಅಷ್ಟೇ ಬಾಕಿ ಇರೋದು. ಹೀಗಾಗಿ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳೆಲ್ಲರೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ಮಧ್ಯೆ ಕೆಲವರು ಕುರ್ಚಿ ಮೇಲೆ ಟವೆಲ್ಲು ಕರ್ಚಿಫು ಹಾಕ್ತಾ ಇದ್ದಾರೆ. ಇದರಲ್ಲಿ ದೊಡ್ಡ ಲಿಸ್ಟ್ ಯಾರದ್ದು ಅಂತ ನೋಡೋದಾದ್ರೆ ಅದು ಮಾಜಿ ಸಂಸದರದ್ದು. ರಾಷ್ಟ್ರ ರಾಜಕಾರಣದಲ್ಲಿ ಅದೃಷ್ಟ ಇಲ್ಲದೆ ರಾಜ್ಯ ರಾಜಕಾರಣದಲ್ಲಾದ್ರೂ ಅದೃಷ್ಟವನ್ನ ಖುಲಾಯಿಸಿಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ರೇಸಿಗೆ ಇಳಿದಿದ್ದಾರೆ. ಇದರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಸುಮಲತಾ ಅಂಬರೀಶ್, ಅನಂತಕುಮಾರ್ ಹೆಗಡೆ, ಮುನಿಸ್ವಾಮಿ, ನಳಿನ್ ಕುಮಾರ್ ಕಟೀಲ್ ಅವರು ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಕೊಡಗು ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ತಾನು ಚಾಮರಾಜ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಾಮರಾಜ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಸ್ನೇಹ ಬಳಗ ಅನ್ನೋ ಹೆಸರಿನ ಕ್ಯಾಲೆಂಡರ್ ಕೂಡ ಬಿಡುಗಡೆ ಆಯಿತು. ಇದರಲ್ಲಿ ಸಂಸದರಾಗಿದ್ದಾಗ ಪ್ರತಾಪ್ ಸಿಂಹ ಅವರು ಮೈಸೂರು ಮತ್ತು ಕೊಡಗಿಗೆ ನೀಡಿದಂತಹ ಕೊಡುಗೆಗಳು ಹಾಗೂ ನರೇಂದ್ರ ಮೋದಿ ಅವರ ಫೋಟೋ ಮತ್ತು ಬಿಜೆಪಿಯ ಸಿಂಬಲ್ ಅನ್ನ ಕೂಡ ಬಳಸಿಕೊಳ್ಳಲಾಗಿದೆ. ಸಂಸತ್ ಘಟನೆ ನಡೆದ ಬಳಿಕ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಆಗ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಸಿಕ್ಕಿತ್ತು. ಅವರ ಪರ ಪ್ರತಾಪ್ ಸಿಂಹ ಅವರು ಪ್ರಚಾರ ಮಾಡಿ ಪಕ್ಷ ನಿಷ್ಠೆಯನ್ನ ಮೆರೆದಿದ್ರು. ಆದ್ರೆ ಕಾರ್ಯಕರ್ತರಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಂತಹ ವಿಚಾರ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಬಿಜೆಪಿಯನ್ನ ಅಧಿಕಾರದಲ್ಲಿರುವಂತಹ ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಡಿಫೆಂಡ್ ಮಾಡಿಕೊಳ್ಳೋದು ಪ್ರತಾಪ್ ಸಿಂಹ ಅವರು. ಕೈ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಕೌಂಟರ್ ಅನ್ನ ಕೊಡುವಂತಹ ಕೆಲಸ ಮಾಡೋದು ಕೂಡ ಪ್ರತಾಪ್ ಸಿಂಹ ಅವರು. ಹಿಂದುತ್ವ ಅಂತ ಹೇಳಿದಾಗೆಲ್ಲ ಮುಂಚೂಣಿಯಲ್ಲಿ ಬರುವಂತಹ ಹೆಸರು ಪ್ರತಾಪ್ ಸಿಂಹ. ಹೀಗಾಗಿ ಬಿಜೆಪಿ ಯುವಕರ ಪಡೆಯಲ್ಲಿ ಈಗ ಉತ್ಸಾಹ ದುಪ್ಪಟ್ಟಾಗಿರೋದಂತೂ ಸತ್ಯ. ಈ ಮಧ್ಯೆ ಮೈಸೂರು ಜಿಲ್ಲಾಧ್ಯಕ್ಷ ಮತ್ತು ಚಾಮರಾಜ ಕ್ಷೇತ್ರದ ಮಾಜಿ ಶಾಸಕ ನಾಗೇಂದ್ರ ಅವರು ತಾನು 30 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಬಾವುಟ ಕಟ್ಟಿದ್ದೀನಿ, ಪಕ್ಷ ಸಂಘಟನೆ ಮಾಡಿದ್ದೀನಿ, ಮೂಡ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತು 3 ಬಾರಿ ಪಾಲಿಕೆ ಸದಸ್ಯ ಹಾಗೂ ಮೇಯರ್, 1 ಬಾರಿ ಶಾಸಕನಾಗಿಯೂ ಕೂಡ ಬಿಜೆಪಿಯಿಂದ ಸೇವೆ ಸಲ್ಲಿಸಿದ್ದೀನಿ. ಪಕ್ಷದ ಇತಿಮಿತಿ ಮೀರಿ ಯಾರು ಕೂಡ ವರ್ತಿಸಬಾರದು ಅಂತ ಹೇಳಿ ಪ್ರತಾಪ್ ಸಿಂಹ ಅವರಿಗೆ ಟಾಂಗ್ ಕೊಟ್ಟರು. ಈಗ ಈ ಇಬ್ಬರ ಮಧ್ಯೆ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ. ಇದೊಂದು ಕಡೆ ಕಾರ್ಯಕರ್ತರಿಗೆ ಗೊಂದಲವನ್ನ ಸೃಷ್ಟಿ ಮಾಡಿ ಕೊಡ್ತಿದೆ. ಇನ್ಫ್ಯಾಕ್ಟ್ ನಾನು ಮೈಸೂರು ಭಾಗದ ಬಿಜೆಪಿ ಕಾರ್ಯಕರ್ತರಿಗೆ ಫೋನ್ ಮಾಡಿ ಕೇಳಿದಾಗ ಬಹಳಷ್ಟು ಜನ ಹೇಳಿದ್ರು ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂದ್ರೆ ಖುಷಿ, ಆದರೆ ಚಾಮರಾಜ ಕ್ಷೇತ್ರದಲ್ಲಿ ಇರುವಂತ ನಾಗೇಂದ್ರ ಅವರಿಗೆ ಲಾಸ್ ಆಗಬಾರ್ದು ಅನ್ನುವಂತ ಒಪಿನಿಯನ್ ಒಂದು ಕಡೆ ಇದೆ. ಮತ್ತೊಂದು ಕಡೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಉತ್ಸಾಹ ಏನಿದೆ ಅದು ಇಮ್ಮಡಿ ಆಗಿದೆ ಕಾರ್ಯಕರ್ತರಲ್ಲಿ. ಪ್ರತಾಪ್ ಸಿಂಹ ಅವರು ಕಮ್ ಬ್ಯಾಕ್ ಮಾಡ್ತಿದ್ದಾರೆ, ಅದು ರಾಜ್ಯ ರಾಜಕಾರಣದ ಮೂಲಕ ಅನ್ನುವಂತ ನಿಟ್ಟಿನಲ್ಲಿ. ಈಗ ಮತ್ತೊಂದು ಕಡೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಮದ್ದೂರು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಮತ್ತು ಲೆಕ್ಕಾಚಾರ ಕೂಡ ಹಾಕಿಕೊಂಡಿದ್ದಾರೆ. ಯಾಕಂದ್ರೆ ಮದ್ದೂರು ಅಂಬರೀಶ್ ಅವರ ಕರ್ಮಭೂಮಿ. ಹೀಗಾಗಿ ಒಂದು ಭಾವನಾತ್ಮಕ ಸಂಬಂಧ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸುಮಲತಾ ಅವರು ವಾದ ಮಾಡ್ತಾ ಇದ್ದಾರೆ. ಈ ಹಿಂದೆ ಬಿಜೆಪಿ ಸುಮಲತಾ ಅಂಬರೀಶ್ ಅವರಿಗೆ ಮದ್ದೂರಿಂದ ಸ್ಪರ್ಧೆ ಮಾಡಿ ಅಂತ ಆಹ್ವಾನ ಕೊಟ್ಟಿದ್ದಂತಹ ಸನ್ನಿವೇಶ ಕೂಡ ಇದೆ. ಆಗ ಸುಮಲತಾ ಅವರು ಅದಕ್ಕೆ ನಿರಾಕರಿಸಿದ್ರು. 2019ರಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ದ ಕಾರಣ ಎಂಪಿ ಚುನಾವಣೆಯಲ್ಲಿ ಟಿಕೆಟ್ ಬಿಟ್ಟು ಕೊಟ್ರು. ಈಗ ಹೈಕಮಾಂಡ್ ಅವಕಾಶ ಕೊಟ್ರೆ ನಾನು ಕೂಡ ನಿಲ್ತೀನಿ ಅಂತ ಹೇಳಿ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಅಥವಾ ಮದ್ದೂರಿನಲ್ಲಿ ಸ್ಪರ್ಧೆಗೆ ಇಳಿತಾರೆ ಅನ್ನುವಂತಹ ಗುಸುಗುಸು ಈಗಾಗಲೇ ಶುರುವಾಗಿದೆ. ಹೀಗೆ ನಾನು ತ್ಯಾಗ ಮಾಡಿದ್ದೆ, ನನಗೆ ಅವಕಾಶ ಕೊಡಿ ಅಂತ ಇವರೇನೋ ಹೇಳ್ತಿದ್ದಾರೆ. ಆದ್ರೆ ಮದ್ದೂರಿನಲ್ಲಿ 2023ರಲ್ಲಿ ಬಿಜೆಪಿಯಿಂದ ಅಖಾಡಕ್ಕೆ ಇಳಿದಿದ್ದು SP ಸ್ವಾಮಿ. ಅವ್ರ ಕಥೆ ಏನು ಹಾಗಿದ್ರೆ? ಮದ್ದೂರಿನಲ್ಲಿ ಪಾಪ ತುಂಬಾ ಶ್ರಮ ವಹಿಸಿ ಪಕ್ಷ ಸಂಘಟನೆ ಮಾಡಿದ್ರು. ಮದ್ದೂರು ಗಲಭೆ ಆದಾಗ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಹಿಂದೂಗಳನ್ನ ಒಗ್ಗೂಡಿಸಿ ಹಗಲು ರಾತ್ರಿ ಅಂತ ನೋಡದೆ ಕೆಲಸ ಕೂಡ ಮಾಡಿದ್ರು. ಈಗ ಅವರ ಪಾಡೇನು ಅನ್ನೋದು ಕಾರ್ಯಕರ್ತರ ಪ್ರಶ್ನೆ. ಮದ್ದೂರಲ್ಲಿ 2013ರಲ್ಲಿ ಇದೇ ಬಿಜೆಪಿ 6ನೇ ಸ್ಥಾನದಲ್ಲಿತ್ತು. 1745 ಮತಗಳನ್ನ ಪಡ್ಕೊಂಡಿತ್ತು. ನಂತರ 2018ರ ಚುನಾವಣೆಯಲ್ಲಿ 4000 ಚಿಲ್ಲರೆ ವೋಟ್ ಅನ್ನ ಬಿಜೆಪಿ ಪಡ್ಕೊಳ್ತು.
2023ಕ್ಕೆ SP ಸ್ವಾಮಿ ಅವರ ಮುಖ ನೋಡಿ 28,996 ಜನ ವೋಟ್ ಹಾಕಿದ್ರು. ಈಗ ಸುಮಲತಾ ಬರ್ತೀನಿ ಅಂದ ತಕ್ಷಣ ಬಿಟ್ಕೊಡೋದಕ್ಕೆ ಆಗುತ್ತಾ? ಮಂಡ್ಯದಲ್ಲಿ ನೀವು ನೋಡಿ ಬಿಜೆಪಿಯ ಎಲ್ಲರೂ ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. 7ಕ್ಕೆ 7 ಜನ ಕಾರ್ಯಕರ್ತರು ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಶ್ರೀರಂಗಪಟ್ಟಣದಲ್ಲಿ ಸಚ್ಚಿದಾನಂದ್ ಅವರಾಗಿರ್ಬಹುದು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಬೇರೆ ಬೇರೆ ಇವೆಂಟ್ ಗಳನ್ನ ಮಾಡೋದರ ಮೂಲಕ ಮನೆ ಮನೆಗೂ ಕೂಡ ಜನಸಾಮಾನ್ಯರಿಗೆ ತಲುಪುವಂತಹ ಒಂದು ಪ್ರಯತ್ನವನ್ನ ಇಂಡುವಾಳು ಸಚ್ಚಿದಾನಂದ ಅವರು ಶ್ರೀರಂಗಪಟ್ಟಣದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಇಂದ್ರೇಶ್ ಅವರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ರು. ಇನ್ಫ್ಯಾಕ್ಟ್ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಮಂಡ್ಯದಲ್ಲಿ ನಡೆಯಿತು. ಮದ್ದೂರು ಗಲಭೆ ಆದಂತಹ ಸಂದರ್ಭದಲ್ಲಿ ಹಗಲು ರಾತ್ರಿ ಅಂತ ನೋಡದೆ ಕೈ ಹಿಡ್ಕೊಂಡು ಕಾರ್ಯಕರ್ತರ ಜೊತೆ ಹೋರಾಟವನ್ನ ಮಾಡಿದ್ದಂತಹ ಉದಾಹರಣೆ ಇದೆ. ಮೂಡ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಗೆ ಬಿಜೆಪಿ ಹೋರಾಟ ಎಂಟ್ರಿ ಕೊಟ್ಟಾಗ ಹಾಗೆ ಎಲ್ಲವನ್ನೂ ಕೂಡ ನೋಡ್ಕೊಂಡಿದ್ದು ಇಂದ್ರೇಶ್. ಸೊ ಇಂದ್ರೇಶ್ ಪಕ್ಷವನ್ನ ಸಂಘಟನೆ ಮಾಡುವಂತದ್ರಲ್ಲಿ ಒಂದು ದೊಡ್ಡ ಪ್ರಯತ್ನ ಅವ್ರದ್ದು ಮಂಡ್ಯ ಜಿಲ್ಲೆಯಲ್ಲಿದೆ. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬರಡು ಭೂಮಿಯಲ್ಲಿ ಬೆಳೆ ಪಡೆಯುವಂತಹ ಪ್ರಯತ್ನ. ಮತ್ತೊಂದು ಕಡೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆ ಇವರನ್ನು ಕೂಡ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯಗೊಳಿಸುವಂತಹ ಲೆಕ್ಕಾಚಾರ ಇದೆ. ಯಾಕೆ ಅಂತಂದ್ರೆ ಹಿಂದೂ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಸೆಳಿಬೇಕು ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿ ಪಾಳ್ಯದಲ್ಲಿದೆ. ಶಿರಸಿಯಿಂದ ಅಖಾಡಕ್ಕೆ ಇಳಿತಾರೆ ಅನ್ನೋ ಸುದ್ದಿ ಈಗಾಗಲೇ ಜೋರಾಗಿ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಶಿರಸಿಯಲ್ಲಿ ಕಾಗೇರಿ ಅವರು ಸ್ಪರ್ಧಿಸಿ ಸೋತಿದ್ರು. ಬಳಿಕ 2024ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ರು. ಉತ್ತರ ಕನ್ನಡದಲ್ಲಿ ಬಿಜೆಪಿಗೆ ಬಲ ಬರಬೇಕು ಅಂತಂದ್ರೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಬೇಕಾಗಿರುವಂತಹದ್ದು ಅನಿವಾರ್ಯ ಸನ್ನಿವೇಶ. ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕರು ದಿನಕರ್ ಶೆಟ್ಟಿ ಅವರು ನನಗೆ ಹೇಳ್ತಾ ಇದ್ರು, ಹಿದಾಯತ್ ನಾನು ಬಹಳ ಪ್ರಯತ್ನ ಮಾಡಿದೆ, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ನ ಹತ್ತಿರ ಕೊನೆ ಹಂತದವರೆಗೂ ಕೂಡ ನಾನು ಕಸರತ್ತನ್ನ ಮಾಡಿದ್ದೀನಿ, ಹೈಕಮಾಂಡ್ ಕೊಡ್ಲಿಲ್ಲ. ಮತ್ತೊಂದು ವಿಚಾರ ಅಂತಂದ್ರೆ ಕಾರ್ಯಕರ್ತರಲ್ಲಿ ಬಹಳ ಪ್ರಮಾಣದಲ್ಲಿ ಆಕ್ರೋಶ ಇದೆ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ರೆ ಅಟ್ಲೀಸ್ಟ್ ಕಾರ್ಯಕರ್ತರಿಗೆ ಸಮಾಧಾನ ಇರುತ್ತೆ. ಮತ್ತೊಬ್ರು ಮಾಜಿ ಸಂಸದರು ಮುನಿಸ್ವಾಮಿ ಕಳೆದ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಕ್ಷೇತ್ರ ಬಿಟ್ಟು ಕೊಡುವಂತಹ ಸನ್ನಿವೇಶ ಸೃಷ್ಟಿಯಾಯಿತು ಮತ್ತು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿ ಗೆಲ್ಲಿಸಿಕೊಂಡು ಬಂದರು. ಮಲ್ಲೇಶ್ ಬಾಬು ಈ ಹಿಂದೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 2 ಬಾರಿ ಕಡಿಮೆ ಅಂತರದಲ್ಲಿ ಸೋತಿರುವಂತಹ ಸನ್ನಿವೇಶ ಇದೆ ವಿಧಾನಸಭೆ ಚುನಾವಣೆಯಲ್ಲಿ. ಹೀಗಾಗಿ ಟಿಕೆಟ್ ಬಿಟ್ಟು ಕೊಟ್ಟ ದಿನದಿಂದಲೂ ಕೂಡ ಮುನಿಸ್ವಾಮಿ ಬಂಗಾರಪೇಟೆ ಮೇಲೆ ಕಣ್ಣಿಟ್ಟಿದ್ದಾರೆ. ಮಲ್ಲೇಶ್ ಬಾಬು ಅವರೇನೋ ಈಗಾಗಲೇ MP ಆಗಿರೋದ್ರಿಂದ ಮೈತ್ರಿ ಮುಂದುವರೆದರೆ ತಮಗೆ ಬಂಗಾರಪೇಟೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಮುನಿಸ್ವಾಮಿ ಅವರು ಇದ್ದಾರೆ. ಮೊದಲಿಂದಲೂ ಕೂಡ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹಾಗೂ ಮುನಿಸ್ವಾಮಿ ಅವರ ಮಧ್ಯೆ ಹಾವು ಮುಂಗುಸಿ ರೀತಿಯಲ್ಲಿ ಒಂದು ದೊಡ್ಡ ಕಾಳಗ ಇದೆ. MP ಚುನಾವಣೆಯ ಸಂದರ್ಭದಲ್ಲಿ ಮುನಿಸ್ವಾಮಿ ಅವರು ಒಂದು ಬಹಿರಂಗ ಸಭೆಯಲ್ಲಿ ಅಂದ್ರೆ ಮಲ್ಲೇಶ್ ಬಾಬು ಅವರ ಪ್ರಚಾರ ಸಭೆಯಲ್ಲಿ ಒಂದು ಶಪಥ ಮಾಡುತ್ತಾರೆ. 2028ಕ್ಕೆ ನಾರಾಯಣ ಸ್ವಾಮಿ ಅವರನ್ನು ಮನೆಗೆ ಕಳಿಸ್ಬೇಕು ಅಂತ ಹೇಳಿ ಶಪಥ ಮಾಡ್ತಾರೆ. ನಾನು ಕಳಿಸ್ತೀನಿ ಅಂತ. ಇನ್ಫ್ಯಾಕ್ಟ್ ಅವರು ತುಂಬಾ ಓಡಾಡ್ತಾ ಇದ್ದಾರೆ ಕೂಡ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತೊಂದು ಕಡೆ BB ಮಹೇಶ್ ಕೂಡ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಬಿಜೆಪಿ ಪಕ್ಷದಲ್ಲಿ. ಸದ್ಯ ಬಂಗಾರಪೇಟೆಯಲ್ಲಿ ಬಲಿಷ್ಠರ ಮಧ್ಯೆ ಒಂದು ದೊಡ್ಡ ಬೇಟೆ ನಡೀತಾ ಇದೆ. ಗೊತ್ತಿಲ್ಲ, ಈ ಬಾರಿ ಹೈಕಮಾಂಡ್ ತುಂಬಾ ಸೂಕ್ಷ್ಮವಾಗಿ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದೆ. ಯಾರಿಗೆ ಟಿಕೆಟ್ ಕೊಟ್ರೆ ಪಕ್ಷಕ್ಕೆ ಬಲ ಬರುತ್ತೆ, ಕೇವಲ ಒಂದು ಕ್ಷೇತ್ರದ ಮೇಲೆ ಇಂಪ್ಯಾಕ್ಟ್ ಅಲ್ಲ, ಒಂದಷ್ಟು ಕ್ಷೇತ್ರಗಳ ಮೇಲೆ ಇಂಪ್ಯಾಕ್ಟ್ ಆಗಬೇಕು, ಅಂಥವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಮತ್ತೊಬ್ರು ನಳಿನ್ ಕುಮಾರ್ ಕಟೀಲ್ 2024ರಲ್ಲಿ ಬಿಜೆಪಿ ಟಿಕೆಟ್ ಇವರಿಗೆ ಕೈ ತಪ್ಪಿತ್ತು. ಬಳಿಕ ಎಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ಕಾಣಿಸಿಕೊಂಡಿರಲಿಲ್ಲ. ಅವರ ಆಪ್ತ ವಲಯದಲ್ಲಿ ಈಗ ಒಂದು ಗುಸುಗುಸು ಸುದ್ದಿ ಆಗ್ತಾ ಇದೆ. ಅದೇನು ಅಂತಂದ್ರೆ ಕಟೀಲ್ ರಾಜ್ಯ ರಾಜಕಾರಣಕ್ಕೆ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ ಅನ್ನೋ ಚರ್ಚೆ. ಮೂಡಬಿದ್ರೆ, ಪುತ್ತೂರು, ಬಂಟ್ವಾಳ ಕ್ಷೇತ್ರವನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರಂತೆ, ಇಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಿ. ಆದ್ರೆ ಈ ಪೈಕಿ ಹಾಗೆ ನೋಡಕ್ ಹೋದ್ರೆ ಬಂಟ್ವಾಳ ಅವರಿಗೆ ತುಂಬಾ ಸಲೀಸಾಗಿ ನಿಲ್ಲುವಂತಹ ಕ್ಷೇತ್ರ, ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂತಂದ್ರೆ ರಾಜೇಶ್ ನಾಯಕ್ ಅವರು ತಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂತಂದ್ರೆ ರಮಾನಾಥ್ ರೈ ಅಂತಹ ಘಟಾನುಘಟಿಯನ್ನು ಕೂಡ ಸೋಲಿಸಬಹುದು, ಅವರನ್ನ ಸೋಲಿಸೋದು ಸಾಧ್ಯ ಬಿಜೆಪಿಯಿಂದ ಅನ್ನೋ ಸಂದೇಶವನ್ನ ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು. ಹಾಗಾಗಿ ನಾನು 2 ಬಾರಿ ಚುನಾವಣೆಯಲ್ಲಿ ನಿಂತು
ಗೆಲ್ಲುವಂತಹ ಸನ್ನಿವೇಶ ಎದುರಾಯಿತು. ಅದು ಬಿಟ್ರೆ ನನಗೆ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನ ಬಹಳ ದಿನಗಳಿಂದ ರಾಜೇಶ್ ನಾಯ್ಕ್ ಅವರು ಹೇಳ್ಕೊಂಡು ಬರ್ತಿದ್ದಾರೆ. ಸೊ ಅದರಂತೆ ಅವರು ಚುನಾವಣಾ ರಾಜಕಾರಣದಿಂದ ದೂರ ಉಳಿಯುವಂತಹ ಸಾಧ್ಯತೆಗಳಲ್ಲ ಕನ್ಫರ್ಮ್ ಮಾಡಿದ್ದಾರೆ ಅವರು. ಇನ್ಫ್ಯಾಕ್ಟ್ ನಿಲ್ಲೋದಿಲ್ಲ ಅಂತ ಹೇಳಿದ್ರು, ನಮ್ಮ ಇಂಟರ್ವ್ಯೂ ನಲ್ಲಿ ಮಾತಾಡಿದ್ರು ಅವರು. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣಕ್ಕೆ ಮಾಜಿ ಎಂಪಿಗಳು ಎಂಟ್ರಿ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಿರುವ ಹಾಗೆ ಈ ಮಾಜಿ ಎಂಪಿಗಳು ಮಾಡಿಕೊಂಡಿರುವಂತಹ ಕ್ಷೇತ್ರಗಳ ಪಟ್ಟಿಯ ಪೈಕಿ ಯಾರು ಅಲ್ಲಿಂದ ಬಿಜೆಪಿ ಅಭ್ಯರ್ಥಿ ಆದ್ರೆ ಉತ್ತಮ ಅನ್ನುವಂಥದ್ದನ್ನ ನೀವು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.